ಇನ್ನು ಮಹಿಳಾ ಶೂಟರ್ ಮನು ಭಾಕರ್ 2 ಕಂಚು ಗೆದ್ರಲ್ಲ, ಆ ರೀತಿ ಆಗಬೇಕು ಅಂತ ಕನಸು ಹೊತ್ತಿದ್ದ ನಗರದ ಶೂಟಿಂಗ್ ಕ್ರೀಡಾಪಟುಗಳಿಗೆ ಬಿಬಿಎಂಪಿ ಒಂದು ರೀತಿ ಭಾರೀ ನಿರಾಸೆಯನ್ನು ಉಂಟು ಮಾಡಿದೆ. ಬಿಬಿಎಂಪಿ ಇಂಡೋರ್ ಏರ್ಗನ್ ಶೂಟಿಂಗ್ ತರಬೇತಿ ಕೇಂದ್ರಕ್ಕೆ ಉದ್ಘಾಟನೆ ನೀಡೋದಕ್ಕೆ ಪಾಲಿಕೆ ಇನ್ನೂ ಕೂಡ ಉತ್ಸಾಹವನ್ನು ತೋರಿಸ್ತಾ ಇಲ್ಲ. ಯಾಕೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಶೂಟಿಂಗ್ ಕ್ರೀಡೆಗೆ ಪಾಲಿಕೆಯಿಂದ ಸಿಗ್ತಿಲ್ಲ ಪ್ರೋತ್ಸಾಹ, ಕ್ರೀಡಾಪಟುಗಳಿಗೆ ಬಿಬಿಎಂಪಿಯಿಂದ ಭಾರಿ ನಿರಾಸೆ. ಇಂಡೋರ್ ಶೂಟಿಂಗ್ ಸೆಂಟರ್ಗಿಲ್ವಾ ಉದ್ಘಾಟನೆ ಭಾಗ್ಯ? ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ 10 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಕಂಚಿನ ಪದಕ ಗೆದ್ದಿದ್ದ ಮಹಿಳಾ ಶೂಟರ್ ಮನು ಭಾಕರ್ ಅಂತೆ ಆಗಬೇಕು ಎಂಬ ಕನಸು ಹೊತ್ತಿದ್ದ ನಗರದ ಶೂಟಿಂಗ್ ಕ್ರೀಡಾಪಟುಗಳಿಗೆ ಬಿಬಿಎಂಪಿ ಭಾರಿ ನಿರಾಸೆ ಉಂಟು ಮಾಡಿದೆ. 10 ಮೀಟರ್ ಇಂಡೋರ್ ಏರ್ಗನ್ ಶೂಟಿಂಗ್ ಟ್ರೈನಿಂಗ್ ಸೆಂಟರ್ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಇನ್ನೂ ಉದ್ಘಾಟನೆ ಆಗಿಲ್ಲ. ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ವಿದ್ಯಾಪೀಠ ವಾರ್ಡ್ನ ಬಿಬಿಎಂಪಿ ಕ್ರೀಡಾ ಸಂಕೀರ್ಣದಲ್ಲಿ ಪಾಲಿಕೆಯಿಂದ ಏರ್ ಪಿಸ್ತೂಲ್ ಶೂಟಿಂಗ್, ಏರ್ ರೈಫಲ್ ಶೂಟಿಂಗ್ ತರಬೇತಿಗೆ ಬೇಕಾದ ಎಲ್ಲಾ ಸಲಕರಣೆಗಳನ್ನು ತಂದು ಅಳವಡಿಕೆ ಮಾಡಲಾಗಿದ್ದು ಧೂಳು ಹಿಡಿತ ಬಿದ್ದಿದೆ. ಇನ್ನು ತಮ್ಮ ಮಕ್ಕಳನ್ನ ಶೂಟಿಂಗ್ ತರಬೇತಿಗೆ ಅಡ್ಮಿಷನ್ ಮಾಡಿಸೋಕೆ ಪೋಷಕರು ಕಾಯ್ತಿದ್ದಾರೆ. ಸರ್, ನಾನು ನನ್ನ ಮಗನ ಸೇರಿಸಬೇಕು ಅಂತ ತುಂಬ ಓಡಾಡಿದೆ. ಅಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಅದು ಓಪನ್ ಆಗದೇ ಇರೋ ಕಾರಣ ತುಂಬ ಪೋಷಕರಿಗೆ ತೊಂದರೆ ಆಗ್ತಾ ಇದೆ. ಯಾಕಂದರೆ ದೂರ ಇದೆ, ಪಿಸ್ಟಲ್ ಟ್ರೈನಿಂಗ್ ಎಲ್ಲ ತುಂಬ ದೂರ ಆಗುತ್ತೆ. ಸೊ ಇದು ಹತ್ತಿರ ಇದ್ದರೆ ಎಲ್ಲ ಕ್ರೀಡಾಪಟುಗಳಿಗೂ ಹೆಲ್ಪ್ ಆಗುತ್ತೆ. ಮತ್ತು ಮಕ್ಕಳನ್ನ ನಾವು ಎನ್ಕರೇಜ್ ಮಾಡ್ಬೋದು. ಇವಾಗ ಒಲಿಂಪಿಕ್ಸಲ್ಲಿ ಭಾಕರ್ ಅವರು ಪಿಸ್ಟಲಿಂದ ತೊಗೊಂಡಿರೋದ್ರಿಂದ ಸೊ ಎಲ್ಲರೂ ತಮ್ಮ ಮಕ್ಕಳನ್ನ ಒಲಿಂಪಿಕ್ಸಲ್ಲಿ ಆಡಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಬಟ್ ಅವ್ರಿಗೆ ಆಪರ್ಚುನಿಟಿನೇ ಸಿಗದೇ ಇರಬೇಕಾದ್ರೆ ಅದು ಕಷ್ಟ ಆಗುತ್ತೆ. ಸೊ ಈ ನಿಟ್ಟಿನಿಂದ ನೋಡಿದ್ರೆ ಅದು ಬಿಬಿಎಂಪಿ ಅವರು ಓಪನ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಈ ಹಿಂದಿನ ಸಿಎಂ ಬಸವರಾಜ ಬೊಮ್ಮಾಯಿ ಡಿಸೆಂಬರ್ 2022ರಲ್ಲಿ ಈ ಶೂಟಿಂಗ್ ಟ್ರೈನಿಂಗ್ ಸೆಂಟರ್ಗೆ ಚಾಲನೆ ಕೊಟ್ಟಿದ್ರು. 7 ಕೋಟಿ ರೂಪಾಯಿ ಪಾಲಿಕೆಯ ವೆಚ್ಚದಲ್ಲಿ ನಿರ್ಮಾಣ ಆಗಿರುವ ಈ 3 ಅಂತಸ್ತಿನ ಕಟ್ಟಡದಲ್ಲಿ ಪ್ರತ್ಯೇಕ ನೆಲಮಹಡಿಯನ್ನ ಶೂಟಿಂಗ್ ತರಬೇತಿಗಾಗಿ ಮೀಸಲಿಟ್ಟಿದ್ದಾರೆ. ಏರ್ ಪಿಸ್ತೂಲ್, ಏರ್ ರೈಫಲ್ ಸಲಕರಣೆ ಸೇರಿ ಸುಮಾರು 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ತರಬೇತಿ ಕೇಂದ್ರವನ್ನ ರೆಡಿ ಮಾಡಲಾಗಿದೆ. ಆದರೆ ಫೈನಲ್ ಟಚ್ ಕೊಡದೆ ಖಾಲಿಯಾಗಿ ಬಿದ್ದಿದೆ. ಇಂಡೋರ್ ಏರ್ಗನ್ ಶೂಟಿಂಗ್ ಸೆಂಟರ್ನಲ್ಲಿದ್ದೀನಿ. ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನೇನು ಕ್ರೀಡಾಪಟುಗಳಿಗೆ ಅನುಕೂಲ ಆಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ರು. ಆದರೆ ಇದಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಈವರೆಗೂ ಕೂಡ ಇದನ್ನು ರೆಡಿ ಮಾಡುವಂಥದ್ದು ಕೂಡ ಆಗಲಿಲ್ಲ. ಈಗಾಗಲೇ ಬಿಬಿಎಂಪಿಯಿಂದ ಏರ್ ಪಿಸ್ತೂಲ್ ಶೂಟಿಂಗ್ ಮತ್ತು ಏರ್ ರೈಫಲ್ ಶೂಟಿಂಗ್ ಕಟ್ಟಡವನ್ನು ರೆಡಿ ಮಾಡಿ ಎಲ್ಲ ರೀತಿಯ ಇಕ್ವಿಪ್ಮೆಂಟ್ಸ್ಗಳನ್ನು ಕೂಡ ರೆಡಿ ಮಾಡಲಾಗಿದೆ. ಸೊ ಆದರೆ ಇದಕ್ಕೆ ಇನ್ನೂ ಕೂಡ ಚಾಲನೆಯನ್ನು ಕೊಡಲಿಲ್ಲ. ಈಗ ಇಲ್ಲಿ ಏನಿದಾವೆ ಈ ಇಕ್ವಿಪ್ಮೆಂಟ್ಸ್ ಏರ್ ರೈಫಲ್ ಶೂಟಿಂಗಿಗೆ ಟ್ರೈಪ್ಯಾಡ್ಗಳಂತೆ ಇದನ್ನು ಬಳಕೆ ಮಾಡಿಕೊಳ್ಳಲಾಗುತ್ತೆ. ಇದರ ಮೇಲೆ ರೈಫಲನ್ನು ಇಟ್ಟು ಇದನ್ನು ನೇರವಾಗಿ ಆ ಪಾಯಿಂಟಿಗೆ, ಆ ಒಂದು ಶೂಟಿಂಗ್ ಪಾಯಿಂಟಿಗೆ ಶೂಟ್ ಮಾಡುವಂತಹ ಒಂದು ಟ್ರೈಪ್ಯಾಡ್. ಸೊ ಈ ರೀತಿಯ ಎಲ್ಲ ಇಕ್ವಿಪ್ಮೆಂಟ್ಸ್ಗಳನ್ನು ತಂದರೂ ಕೂಡ ಅದನ್ನು ಅಳವಡಿಕೆ ಮಾಡಿ ಅದನ್ನು ಕ್ರೀಡಾಪಟುಗಳಿಗೆ ಅನುಕೂಲ ಆಗೋದಕ್ಕೆ ಇನ್ನೂ ಕೂಡ ಪಾಲಿಕೆ ಇಚ್ಛಾಶಕ್ತಿ ತೋರಿಸ್ತಾ ಇಲ್ಲ. ಒಟ್ನಲ್ಲಿ ಅದೆಷ್ಟೋ ಜನ ಶೂಟಿಂಗ್ ಕಲಿಬೇಕು ಎಂಬ ಯುವ ಪ್ರತಿಭೆಗಳಿಗೆ ನಿಜಕ್ಕೂ ನಿರಾಸೆ ಮೂಡಿಸಿದೆ. ಆದರೆ ಪಾಲಿಕೆಯಿಂದ ತರಬೇತಿ ಕೇಂದ್ರ ಉದ್ಘಾಟನೆಗೆ ಉತ್ಸಾಹ ತೋರಿಸದೇ ಇರೋದು ನಿಜಕ್ಕೂ ದುರಂತವೇ ಸರಿ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.